ಕಾಂತಿ ಈಗ ಬರ್ತಿದ್ಯಾ? ದೇವಸ್ಥಾನದಲ್ಲಿ ಏನಾರ ವಿಶೇಷ ಪೂಜೆ ಇತ್ತಾ? ವಿಶೇಷ ಏನು ಇಲ್ಲ ಅಮ್ಮ. ದೇವರ ದರ್ಶನ ಆಯ್ತು ತಾನೆ? ದರ್ಶನ ಏನು ಆಯ್ತು ಅತ್ತೆ, ಆದ್ರೆ ದೇವರದಲ್ಲ, ಸತ್ಯಂದು. ಹೌದು ಅಲ್ವೋ ಅಂತ ಕೇಳಿ ನೋಡಿ ಬೇಕಿದ್ರೆ. ಕಾಂತಿ ಹೌದಮ್ಮ, ಸತ್ಯ ಅವರು ಫೋನ್ ಮಾಡಿ ದೇವಸ್ಥಾನದ ಹತ್ರ ಬರೋದಕ್ಕೆ ಹೇಳಿದ್ರು. ಅವನ ಹತ್ರ ಮಾತಾಡಬೇಡ, ಅವ್ನ್ ಭೇಟಿ ಆಗ್ಬೇಡ ಅಂತ ಹೇಳಿದ್ಮೇಲೂ ಏನ್ ಕಾಂತಿ ಇದೆಲ್ಲ? ಯಾಕೆ ಅವನು ನೋಡೋದಿಕ್ ಹೋಗಿದ್ದೆ? ನಾನು ಹೋಗಿದ್ದು ನನ್ನ ಬೈತಲೆ ಬಿಟ್ಟರೋದಕ್ಕೆ ಅಂತ. ಹೋಗ್ಲಿ, ಸಿಕ್ತಾ? ಓಹೋ, ಸಿಕ್ತಲ್ಲ, ಇದೇ ತಾನೆ. ಅತ್ತೆ, ನಾನ್ ನೆನ್ನೆನೆ ಹೇಳಿರ್ಲಿಲ್ವಾ, ರೇಣುಕಮ್ಮ ಅವರು ಫೋನ್ ಮಾಡಿದ್ರು, ಬೈತಲೆ ಬೊಟ್ನ ಕಳಿಸ್ಕೊಡ್ತಾರಂತೆ ಅಂತ ಹೇಳಿದ್ದೆ ತಾನೆ. ಇಷ್ಟಾದ್ಮೇಲೂ ಕೆಲವರು ಬೈತಲೆ ಬೊಟ್ಟಿನ ನೆಪ ಮಾಡ್ಕೊಂಡು ಹೊರಗಡೆ ಹೋಗ್ತಾರೆ, ತಮಗ್ ಬೇಕಾಗಿರೋರ್ನ ಭೇಟಿ ಮಾಡ್ತಾರೆ, ಕಿಸ ಕಿಸ ಅಂತ ನಗ್ತಾ ಮಾತಾಡ್ತಾರೆ. ಇದೆಲ್ಲ ಎಷ್ಟ್ ದಿನದಿಂದ ನಡೀತಿದ್ಯೋ ನನ್ಗಂತೂ ಗೊತ್ತಿಲ್ಲಪ್ಪ. ಎಲ್ಲ ಸುಳ್ಳು ಅನ್ನೋದಕ್ಕೆ ಇದೇ ಸಾಕ್ಷಿ. ನಮ್ಮ ಆಗಿನ ಪರಿಸ್ಥಿತಿ ನೋಡಿದ್ರೆ ನೀನು ನನ್ನ ಮದುವೆನೇ ಮಾಡ್ಕೊಳ್ತಿರ್ಲಿಲ್ಲ. ಈಗಿರೋ ನೆಲ ನಮ್ದಾಗಿರ್ಲಿಲ್ಲ. ಆ ನೆಲದಲ್ಲಿ ನಾವು ಕೆಲಸ ಮಾಡ್ತಿದ್ವಿ. ನನಗಾಗಿ 11 ವರ್ಷ, ಕಾಂತಿಗೆ 2-3 ವರ್ಷ ಇರ್ಬೇಕೇನೋ. ನಾನು ಕಾಂತಿ ನೋಡ್ಕೊಳ್ಬೇಕಾಗಿತ್ತು. ನಮ್ಮ ಅಪ್ಪ ಅಮ್ಮ ನಮ್ಮ ನೋಡ್ಕೊಳ್ತಿದ್ರು. ಅಂದ್ರೆ ಈ ಆಸ್ತಿ ಎಲ್ಲ ಆಮೇಲೆ ಬಂದಿದ್ದು, ನಮ್ಮ ಕಾಂತಿಯಿಂದ ಬಂದಿದ್ದು. ಕಾಂತಿಯಿಂದ ಬಂದಿದ್ದ? ನನಗೂ ಸರಿ ಗೊತ್ತಿಲ್ಲ. ಹೇಗೋ ಒಂದು ಸಣ್ಣ ಜಮೀನು ಕಾಂತಿಯಿಂದ ನಮಗೆ ಸಿಕ್ತಂತೆ. ಅದರಿಂದ ನಮ್ಮ ಅದೃಷ್ಟ ಬದಲಾಯ್ತಂತೆ. ಎಲ್ಲ ಕಾಂತಿಯಿಂದನಾಗಿದ್ದು ಅಂತ ನಮ್ಮಪ್ಪ ಆಗಾಗ ಹೇಳ್ತಾ ಇರ್ತಾರೆ. ಅದಕ್ಕೆ ಎಲ್ಲ ಆಸ್ತಿನೂ ಕಾಂತಿ ಹೆಸರಲ್ಲಿ ಮಾಡಿದ್ದಾರೆ. ಮನೆಯಲ್ಲೆಲ್ಲ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ. ಒಂದ್ ನಿಮಿಷ ಕೂತಿರಿ, ಈ ಕಾಫಿ ಮಾಡ್ಕೊಂಡು ಬರ್ತೀನಿ. ಕಾಫಿ ಗಿಫೆಲ್ಲ ಏನು ಬೇಡ ಬಿಡಿ. ಹಾಗಂದ್ರೆ ಹೇಗೆ? ಮೊದಲಿನ ಸಲ ಮನೆಗೆ ಬಂದಿದ್ದೀರಾ, ಒಂದ್ ನಿಮಿಷ ಕೂತಿರಿ. ಬನ್ನಿ ಕೂತ್ಕೊಳ್ಳಿ. ಕಾಂತಿ, ಇಲ್ಲೇ ಕೂತ್ಕೊಳ್ಳಿ. ಹೀಗಾಗದೆ ಹೋಗಿದ್ದಿದ್ರೆ ನೀವು ನನ್ನನ್ನು ನೋಡೋದಕ್ಕೆ ಬರ್ತಿರ್ಲಿಲ್ಲ ಅಲ್ವಾ? ಬರ್ತಿರ್ಲಿಲ್ಲ ಅಂತ ಯಾರು ಹೇಳಿದ್ರು? ಬಹುಶಃ ಬರ್ತಿದ್ನೋ ಏನೋ. ನಾವು ನಮಗಿಷ್ಟ ಆದವ್ರನ್ನ ನೋಡೋದಕ್ಕೆ ಬಂದೇ ಬರ್ತೀವಿ. ಅದಕ್ಕೆ ಕಾರಣಗಳು ಬೇಕಾಗಿಲ್ಲ. ಕಾಂತಿ, ಕುಡಿ, ನಾನೇ ಬ್ಯಾಂಡೇಜ್ ಸುತ್ತೀನಿ. ಪರವಾಗಿಲ್ಲ ಬಿಡಿ, ಅಮ್ಮನೇ ಕಟ್ತಾರೆ. ನೀವ್ಯಾಕೆ ತೊಂದರೆ ತಗೋತೀರಾ? ಸಿಟಿಲಿ ಏನ್ ಮಾಡಿದ್ರು ನಡೆಯುತ್ತೆ. ನಮ್ದು ಹಳ್ಳಿ ಅಲ್ವಾ, ಎಲ್ಲದಕ್ಕೂ ಬೇರೆ ಅರ್ಥ ಕಟ್ತಾರೆ. ಅವತ್ತು ನೀವು ಬೈತಲೆ ಬಿಟ್ಕೊಡೋದಿಕ್ಕೆ ನಮ್ಮ ಮನೆಗೆ ಬಂದಿದ್ರೆ ಚೆನ್ನಾಗಿರ್ತಿತ್ತು. ನಿಶ್ಚಿತಾರ್ಥಕ್ಕೂ ಮುಂಚೆ ಹುಡುಗ ಹುಡುಗಿ ಹೊರಗೆ ಸಿಗೋದು, ಮಾತಾಡೋದು ಚೆನ್ನಾಗಿರಲ್ಲ. ಆಡೋರ್ ಮಾತಿಗೆ ಯಾಕೆ ಅವಕಾಶ ಮಾಡಿಕೊಡ್ಬೇಕು ಹೇಳಿ? ನಾನು ಹೀಗೆ ಹೇಳ್ದೆ ಅಂತ ಬೇಸರ ಮಾಡ್ಕೋಬೇಡಿ. ನನಗನ್ಸಿದ್ದನ್ನ ಹೇಳ್ದೆ. ನಾನು ಸ್ವಲ್ಪ ಕೆಲಸ ಇದೆ. ಸತ್ಯ 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 ಸೂರ್ಯಕಾಂತಿ